ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಇದರ ಸಹಕಾರದೊಂದಿಗೆ ಬೈಂದೂರು ಅಂಜಲಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಡಯಾಲಿಸಿಸ್ ಮತ್ತು ವಿಶೇಷ ಆರೋಗ್ಯ ಸೇವೆ ಉದ್ಘಾಟನಾ ಕಾರ್ಯಕ್ರಮ ಅಂಜಲಿ ಆಸ್ಪತ್ರೆ ಆವರಣ ಬೈಂದೂರಿನಲ್ಲಿ ನಡೆಯಿತು. ನಾಕಟ್ಟೆ ತಿಮ್ಮಪ್ಪ ಶೆಟ್ಟಿ ತುರ್ತು ಆರೈಕೆ ಸೇವೆಗಳನ್ನು ಉದ್ಘಾಟಿಸಿ ಮಾತನಾಡಿ, ಬೈಂದೂರು ಮುಂತಾದ ಗ್ರಾಮೀಣ ಪ್ರದೇಶಗಳಲ್ಲಿ ತ್ವರಿತ ವಿಶ್ವಾಸಾರ್ಹ ವೈದ್ಯಕೀಯ ಆರೈಕೆಯ ಅಗತ್ಯವನ್ನು ಎತ್ತಿ ತೋರಿಸಿದ್ರು. ಈ ಹೊಸ ಸೌಲಭ್ಯವು ಜೀವಗಳನ್ನು ಉಳಿಸುವಲ್ಲಿ ಮತ್ತು ಅಗತ್ಯ ತುರ್ತು ಸೇವೆಗಳನ್ನು ಒದಗಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ನಾಗಭೂಷಣ ಉಡುಪ, DHO ಉಡುಪಿ ಹಾಗೂ ಡಾಕ್ಟರ್ ಅವಿನಾಶ್ ಶೆಟ್ಟಿ, ಮೆಡಿಕಲ್ ಸೂಪರ್ವೈಸರ್, ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ. ಯಾಕಂದ್ರೆ ಇದು ಇವತ್ತಿಲ್ಲಿ ಉದ್ಘಾಟನೆ ಆಗಿರಬಹುದು, ಅದರ ಶ್ರಮ ಕಳೆದ ನಾವು ನಮ್ಮ ಜನರ ಪರವಾಗಿ ನಿಮ್ಮನ್ನ ಬೇಡ್ಕೊಳ್ತೇವೆ. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ವಿಶೇಷ ಆರೈಕೆ ನೀಡಲಾಗುತ್ತಿದೆ. ಈ ಪ್ರದೇಶಕ್ಕೆ ವಿಶ್ವದರ್ಜೆಯ ಆರೋಗ್ಯ ಸೇವೆಗಳನ್ನು ತರುವ ಪ್ರಯತ್ನಗಳನ್ನು ಶ್ಲಾಘಿಸಿದರು. ಬೈಂದೂರಿನ ಪ್ರತಿಷ್ಠಿತ ಅಂಜಲಿ ಆಸ್ಪತ್ರೆಯಲ್ಲಿ ಇವತ್ತು KMC ಮಣಿಪಾಲದ ಸಹಯೋಗದೊಂದಿಗೆ ICU ಘಟಕ, ಟ್ರೋಮಾ ಸೆಂಟರ್ ಮತ್ತು ಡಯಾಲಿಸಿಸ್ ಇದಿಷ್ಟನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಮ್ಮಲ್ಲಿ ಮೂಲಭೂತ ಈ ಸಮಸ್ಯೆಗಳಿಗೋಸ್ಕರ ಮಣಿಪಾಲಕ್ಕೆ ಹೋಗಬೇಕನ್ನುವಂಥ ಆ ಪರಿಸ್ಥಿತಿಯನ್ನು ಈ ಎರಡೂ ಆಸ್ಪತ್ರೆಗಳ ಸಹಯೋಗದಿಂದ ಆ ತೊಂದರೆಯನ್ನು ನಿವಾರಿಸಿಕೊಟ್ಟಿದ್ದಾರೆ. ನಿಮಗೆ ತುರ್ತು ಸಂದರ್ಭದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು, ಅಥವಾ ಸ್ನೇಕ್ ಬೈಟ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಇರ್ಬೋದು, ನಿಮಗೆ ದಾರಿ ಮೇಲೆ ಕರ್ಕೊಂಡು ಹೋಗ್ತಾ ಇರುವಾಗ ಪ್ರಾಣಾಪಾಯ ಆಗುವಂಥ ಪರಿಸ್ಥಿತಿ, ಇದನ್ನು ತಪ್ಪಿಸಿದಂಥದ್ದು ಅದು ನಿಜವಾಗಿಯೂ ಪುಣ್ಯದ ಕೆಲಸ. ಹಾಗಾಗಿ ಆ ಎರಡೂ ಸಂಸ್ಥೆಯವರಿಗೆ, ಅಂಜಲಿ ಮತ್ತು KMC ಎರಡೂ ಸಂಸ್ಥೆಯವರಿಗೆ ನಾವು ಇಡೀ ಬೈಂದೂರು ಕ್ಷೇತ್ರದ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇವೆ. ಸರ್ಕಾರದ ವ್ಯವಸ್ಥೆಗಳು ಒಂದಷ್ಟು ಬರಬೇಕು, ಆ ಪ್ರಯತ್ನಗಳಾಗ್ತಾಯಿದೆ. ಆದರೆ ಈ ರೀತಿ ಬೃಹತ್ ಸಂಸ್ಥೆಗಳು ಮಾನವೀಯ ಕಾಳಜಿಯನ್ನು ತೋರಿಸುವಂಥದ್ದು ಅದು ಗಮನಿಸಬೇಕಾದಂಥ ವಿಷಯ. ನಾವು ರೂರಲ್, ಗ್ರಾಮಾಂತರ ಪ್ರದೇಶ, ನಮಗೆ ಯಾರು ಉಪಕಾರ ಮಾಡ್ತಾರೆ ಅನ್ನುವ ಮನಸ್ಸಿರುವಾಗ ಈ ಸಂಸ್ಥೆಯವರು ಅದಕ್ಕೊಂದು ಉಪಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಇಡೀ ಬೈಂದೂರು ಕ್ಷೇತ್ರದ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳ್ತಿದ್ದಾನೆ. ಈ ವ್ಯವಸ್ಥೆಯನ್ನು ಬೈಂದೂರಿನ ಸುತ್ತಮುತ್ತ ನಾವು ಕೇಳಿದಾಗೆ ನಿನ್ನೆಯಿಂದ ಭಟ್ಕಳ ಮತ್ತು ಮುರುಡೇಶ್ವರದಿಂದನೂ ಫೋನ್ ಬರಲಿಕ್ಕೆ ಶುರುವಾಗಿದೆ, ನಾವು ಬರಬಹುದಾ ಅನ್ನುವಂಥದ್ದು. ಅದು ಮಣಿಪಾಲ್ ಸಂಸ್ಥೆಯವರು ಹೇಳಿದ್ದಾರೆ. ಜನ ಜಾಸ್ತಿ ಆದಾಗ ಫೆಸಿಲಿಟಿಗಳನ್ನು ನಿಧಾನಕ್ಕೆ ಕೊಡ್ತಾ ಹೋಗ್ತೇವೆ, ಸ್ಲ್ಯಾಬ್ ವಾಯ್ಸ್ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಇದಿಷ್ಟು ವ್ಯವಸ್ಥೆ ಇವತ್ತು ಆರಂಭ ಆಗಿದೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಮಾಹೆ ಬೋಧನಾ ಆಸ್ಪತ್ರೆಯ COO ಡಾಕ್ಟರ್ ಆನಂದ್ ವೇಣುಗೋಪಾಲ್, ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅವಿನಾಶ್ ಶೆಟ್ಟಿ, ಅಂಜಲಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಅಣ್ಣಪ್ಪ ಶೆಟ್ಟಿ, ಡಾಕ್ಟರ್ ಆನಂದ್ ವೇಣುಗೋಪಾಲ್, ಮಣಿಪಾಲದ ಮಾರ್ಕೆಟಿಂಗ್ ಮ್ಯಾನೇಜರ್ ಮೋಹನ್ ಶೆಟ್ಟಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪ, ಸಮೃದ್ಧ ಬೈಂದೂರು ಅಧ್ಯಕ್ಷ BS ಸುರೇಶ್ ಶೆಟ್ಟಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರೇಮಾನಂದ, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ K ಬಾಬು ಶೆಟ್ಟಿ ಉಪಸ್ಥಿತರಿದ್ದರು. ರಾಜೇಶ್ ರಾವ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹೇಳಿದೆ, ನಾವು ಖಂಡಿತ ಇವರಿಗೆ ಸಹಾಯ ಮಾಡಬೇಕು, ನಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು. ಹಾಗಾಗಿ ಭಾಳಷ್ಟು ಸಮಾಲೋಚನೆ ಆಯಿತು. ಇವಾಗಲೇ ಅವಿನಾಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಕಡೆಗೆ ನಮ್ಮ ಅಣ್ಣಪ್ಪ ಶೆಟ್ಟರು ಬಂದರು, ನನ್ನ ಆಸ್ಪತ್ರೆ ನಾನು ಕೊಡ್ತೆ, ನಿಮಗೆ ಎಂತ ಬೇಕಾದ್ರೂ ಮಾಡಿ ಎಲ್ಲದ್ರಾಗೆ ಅಂತ ಹೇಳಿ ಅವರೊಂದು ಭರವಸೆ ಕೊಟ್ಟು, ಹಾಗಾಗಿ ಇವತ್ತಿನ ದಿವಸ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಗಲಿಕ್ಕಾಯಿತು. ತುರ್ತು ಚಿಕಿತ್ಸಾ ವಿಭಾಗ, ಡಯಾಲಿಸಿಸ್ ವಿಭಾಗ ಮತ್ತು ಔಷಧಿ ಕೇಂದ್ರ, ಇದನ್ನೆಲ್ಲ ಇವಾಗ ತಾನೇ ನಾವು ಉದ್ಘಾಟಿಸಿದ್ದೇವೆ. ಮತ್ತು ಅವಿನಾಶ್ ಶೆಟ್ಟರು ಹೇಳಿದರು, ಹಾಗಾಗಿ ನಾನು ಪುನರುಚ್ಚರಿಸಲಿಕ್ಕೆ ಬಯಸುವುದಿಲ್ಲ. ಏನೆಲ್ಲ ಸಹಾಯ ನಾವು ಮಣಿಪಾಲದವ್ರು ಮಾಡ್ತೇವೆ, ಖಂಡಿತ ಏನೆಲ್ಲ ನಾವು ಹೇಳಿದ್ದಾರೆ ಅದನ್ನು ನಾವು ಖಂಡಿತ ಒದಗಿಸಿಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಒದಗಿಸಿಕೊಡ್ಲಿಕ್ಕೆ. ಮತ್ತು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ಜನರನ್ನು ಮುಖ್ಯವಾಹಿನಿಗೆ ತರಬೇಕು. ಹಾಗೆ ತಂದ್ರೇ ನಮ್ಮ ದೇಶ ಒಂದು ಬೆಳವಣಿಗೆ ಹೊಂದಿದ್ದ ದೇಶ ಆಗಲಿಕ್ಕೆ ಸಾಧ್ಯ. ಹಾಗೆ ಮಾಡಬೇಕಾದ್ರೆ ಅವರಿಗೆ ಒಳ್ಳೆಯ ಶಿಕ್ಷಣ,
ಮತ್ತು ಒಳ್ಳೆಯ ಆರೋಗ್ಯದ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಈ ಆರೋಗ್ಯದ ವ್ಯವಸ್ಥೆಯನ್ನು ಮಾಡುವ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಮಾಡಿದ್ದೇವೆ. ಡಯಾಲಿಸಿಸ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗ ಕಿಡ್ನಿಯಲ್ಲಿ ಏನಾದರೂ ತೊಂದರೆ ಆದರೆ ನಮ್ಮ ಮೂತ್ರಜನಕ ನಮ್ಮ ಕಿಡ್ನಿಯ ಬಾಸ್ ಇದ್ದಾರೆ, ರವೀಂದ್ರ ಬಾಬು, ವೇರ್ ಆರ್ ಯು ಮ್ಯಾನ್, ಜಸ್ಟ್ ರೈಸ್ ಫ್ರಮ್ ಯುವರ್ ಸೀಟ್, ಇವರು ಲೆಟ್ ದೆಮ್ ಸಿ ಮ್ಯಾನ್, ಲುಕ್ ದ್ಯಾಟ್ ಸೈಡ್ ಆಲ್ಸೋ. ಬೈಂದೂರಿನ ಈ ಅಂಜಲಿ ಆಸ್ಪತ್ರೆಯಲ್ಲಿ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಕೆಲವೊಂದು ಸೌಲಭ್ಯಗಳನ್ನು ಉದ್ಘಾಟನೆ ಮಾಡಿದ್ದೇವೆ. ಮುಖ್ಯವಾಗಿ 2 ಡಯಾಲಿಸಿಸ್ ಮೆಷಿನ್ಗಳನ್ನು ಅಳವಡಿಸಿದ್ದೇವೆ. ಅದೇ ರೀತಿ ಡಯಾಲಿಸಿಸ್ ಕೇಂದ್ರವನ್ನು ಆರಂಭಿಸ್ತಾ ಇದ್ದೇವೆ. ಅದೇ ರೀತಿ ತುರ್ತು ಚಿಕಿತ್ಸಾ ವಿಭಾಗವನ್ನು ಕೂಡ ಇವತ್ತು ಇಲ್ಲಿ ಆರಂಭಿಸ್ತಾ ಇದ್ದೇವೆ. ಇವತ್ತು ಉದ್ಘಾಟನೆ ಆಗಿದೆ. ಅದೇ ರೀತಿ ಮುಂದೆ ಬೇರೆ ಬೇರೆ ಸೂಪರ್ ಸ್ಪೆಷಾಲಿಟಿ, ನೆಫ್ರಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಅದೇ ರೀತಿ ಹೆರಿಗೆ ವಿಭಾಗದಲ್ಲಿ ಸ್ಕ್ಯಾನಿಂಗ್ ಸೌಲಭ್ಯ, ಇಂಥ ಹಲವಾರು ಸೌಲಭ್ಯಗಳನ್ನು ಅಳವಡಿಸುವಂತಹ ಒಂದು ಚಿಂತನೆ ಕೂಡ ಇದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಬೈಂದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರಿಗೆ ನಮ್ಮಿಂದ ಆದಷ್ಟು ಆರೋಗ್ಯ ಸೌಲಭ್ಯ, ಮುಖ್ಯವಾಗಿ ತುರ್ತು ಚಿಕಿತ್ಸಾ ಸೌಲಭ್ಯ ಹಾಗೂ ಡಯಾಲಿಸಿಸ್ ಸೌಲಭ್ಯವನ್ನು ಒದಗಿಸುವಂಥ ಒಂದು ಉದ್ದೇಶ ಹೊಂದಿದೆ. ಈ ಒಂದು ಯೋಜನೆಯ ಹುಟ್ಟು 2 ವರ್ಷ ಹಿಂದೆ ಆಗಿತ್ತು. ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಶ್ರೀ ಗುರುರಾಜ್ ಗಂಟಿಹೊಳಿ ನಮ್ಮ ಮಣಿಪಾಲ ಸಂಸ್ಥೆಗೆ ಭೇಟಿ ನೀಡಿ ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಈ ಒಂದು ಪ್ರಸ್ತಾಪನೆಯನ್ನು ಮುಂದಿಟ್ಟಿದ್ದರು. ಅಂದರೆ ಮುಖ್ಯವಾಗಿ ಬೈಂದೂರಿನಿಂದ ಹಾಗೂ ಇಲ್ಲಿಯ ಸುತ್ತಮುತ್ತಲಿನ ಭಾಗದ ಸಾಕಷ್ಟು ಸಂಖ್ಯೆಯ ರೋಗಿಗಳು ಮಣಿಪಾಲಕ್ಕೆ ಡಯಾಲಿಸಿಸ್ಗೆ ಬರ್ತಾಯಿದ್ರು. ಸುಮಾರು 2 ಗಂಟೆ 4 ಗಂಟೆಗಳ ಒಂದು ಪ್ರಯಾಣ ಮಾಡಿ ವಾರಕ್ಕೆ 3 ದಿವಸ ಮಣಿಪಾಲಕ್ಕೆ ಬಂದು ಅಥವಾ ಕುಂದಾಪುರಕ್ಕೆ ಹೋಗಿ, ಕುಂದಾಪುರದಲ್ಲೂ ಕೂಡ ಸಾಕಷ್ಟು ವೇಟಿಂಗ್ ಲಿಸ್ಟ್ ಇತ್ತು. ಸೊ ಆ ದಿಶೆಯಲ್ಲಿ ಡಯಾಲಿಸಿಸ್ ರೋಗಿಗಳಿಗೆ ತುಂಬ ತೊಂದರೆ ಆಗ್ತಿತ್ತು ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ದರು. ಸೊ ಆ ದಿಶೆಯಲ್ಲಿ ಇಲ್ಲಿ ಡಯಾಲಿಸಿಸ್ ಅಗತ್ಯ ಇರುವ ರೋಗಿಗಳಿಗೆ ಇಲ್ಲಿ ಅವರ ಹತ್ತಿರದಲ್ಲೇ ಒಂದು ಡಯಾಲಿಸಿಸ್ ಸೌಲಭ್ಯವನ್ನು ಒದಗಿಸಲಿಕ್ಕೆ ನಾವು ಇವತ್ತು ಪ್ರಯತ್ನವನ್ನು ಮಾಡಿದ್ದೇವೆ. ಮುಖ್ಯವಾಗಿ ಇನ್ನೊಂದು ಏನಂದರೆ ಇವತ್ತು ತುರ್ತು ಚಿಕಿತ್ಸಾ ಘಟಕವನ್ನು ಕೂಡ ನಾವು ಆರಂಭಿಸಿದ್ದೇವೆ. ಇದರಲ್ಲಿ ಮಣಿಪಾಲದ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದ ಒಬ್ಬ ತಜ್ಞ ವೈದ್ಯರು ಈ ಚಿಕಿತ್ಸೆಯನ್ನು ನೀಡಲಿಕ್ಕಿದ್ದಾರೆ. ಮುಖ್ಯವಾಗಿ ನಮ್ಮ ಬೈಂದೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಗಿರುವಂಥ ವಿಷದ ಹಾವಿನ ಕಡಿತ, ಹೃದಯ ಅಪಘಾತ ಹಾಗೂ ಪಾರ್ಶ್ವವಾಯು, ಸ್ಟ್ರೋಕ್, ಅದು ಇನ್ನೊಂದು ಮುಖ್ಯವಾಗಿ ಏನಂದರೆ ಇದು ಹೈವೇ ಆಗಿರೋದರಿಂದ ಸಾಕಷ್ಟು ಅಪಘಾತಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸೆಗೆ ದೂರದ ಮಣಿಪಾಲ ಅಥವಾ ಕಾರವಾರ, ಗೋವಾಕ್ಕೆ ಹೋಗೋದು ಬಹಳ ಕಷ್ಟ. ಎಷ್ಟೋ ಜನ ರೋಗಿಗಳು ಹೋಗಬೇಕಾದ ದಾರಿಯಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಬೇಸರದ ಸಂಗತಿಯನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಆ ದಿಶೆಯಲ್ಲಿ ಇಂಥ ತುರ್ತು ಅಪಘಾತದ ಅಥವಾ ತುರ್ತು ಚಿಕಿತ್ಸೆ ಅಗತ್ಯ ಇರುವಂಥ ರೋಗಿಗಳಿಗೆ ಇಲ್ಲೇ ಒಂದು ತುರ್ತು ಚಿಕಿತ್ಸೆಯನ್ನು ನೀಡಿ ಮುಂದಿನ ಚಿಕಿತ್ಸೆಗೆ ಮಣಿಪಾಲಕ್ಕೆ ಸಾಗಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಅಳವಡಿಸ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಇಲ್ಲಿಯ ನಾಗರಿಕರ ಸಹಕಾರದೊಂದಿಗೆ ಬೈಂದೂರಿನ ಸುತ್ತಮುತ್ತಲಿನ ಜನರಿಗೆ ನಮ್ಮಿಂದ ಆದಷ್ಟು ಆರೋಗ್ಯ ಸೌಲಭ್ಯವನ್ನು ಒದಗಿಸುವಂಥದ್ದು ಆಗಿದೆ. ಸೊ ಈ ದಿಶೆಯಲ್ಲಿ ಈ ಅಂಥ ಒಂದು ಪ್ರಯತ್ನವನ್ನು ನಾವಿವತ್ತು ಮಾಡಿದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನಾಗರಿಕರಿಗೆ ನನ್ನ ಪ್ರಥಮತಃ ಧನ್ಯವಾದಗಳು. ಆಮೇಲೆ ಇದೊಂದು ಸುಮಾರು ತಿಂಗಳ ಅಥವಾ ವರ್ಷದ ಒಂದು ಕೆಲಸ, ಒಂದೇ ದಿವಸದಲ್ಲಿ ಆಗೋದಿಲ್ಲ. ಈ ಕೆಲಸ ಶುರು ಮಾಡುವಾಗಲೂ ಹಲವು ಯೋಜನೆಗಳು ಇಟ್ಕೊಂಡಿದ್ದೀವಿ. ಇದೀಗ ಪ್ರಥಮ ಹೆಜ್ಜೆ ಡಯಾಲಿಸಿಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್, ಅಲ್ಟ್ರಾಸೌಂಡ್ ಹಾಗೂ ICU ಇಷ್ಟನ್ನು ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಮಣಿಪಾಲದವರು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ಇಲ್ಲಿ ಜನತೆ ಕೊಡ್ತೀವಿ ಅಂಥೇಳಿ ನಾನು ಅದರ ಬಗ್ಗೆ ನಿಮಗೆ ಆಶ್ವಾಸನೆ ಅಲ್ಲ, ಎಫರ್ಟನ್ನು ಹಾಕಿ ಮಾಡಿಸ್ತೀವಿ ಅಂಥೇಳಿ ನಾನು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಮಾಡ್ತೀವಿ ಅಂಥೇಳಿ ತಮಗೆಲ್ಲ ಅಭಿನಂದಿಸ್ತಾ, ಇನ್ನು ನಿಮ್ಮಿಂದ ಸಹಕಾರ ಅಂಥೇಳಿ ಎಲ್ಲ ರೀತಿಯ ಸಹಕಾರವನ್ನು ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಮತ್ತು ಅಂಜಲಿ ಆಸ್ಪತ್ರೆ ಬೈಂದೂರು ಇವರ ಸಹಯೋಗದೊಂದಿಗೆ ಬೈಂದೂರಿನಲ್ಲಿ ಈ ದಿನ ಪ್ರಾರಂಭಗೊಳ್ತಾ ಇರುವಂಥ ತುರ್ತು ಚಿಕಿತ್ಸಾ ಘಟಕ ಮತ್ತು ಡಯಾಲಿಸಿಸ್ ಕೇಂದ್ರ, ಇದನ್ನು ಇವತ್ತು ಡಾಕ್ಟರ್ HS ಬಳ್ಳಾಲ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕುಂದಾಪುರದಲ್ಲಿ, ಬ್ರಹ್ಮಾವರದಲ್ಲಿ, ಭಟ್ಕಳದಲ್ಲಿ, ಎಲ್ಲ ಕಡೆ, ಶಿವಮೊಗ್ಗದಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಮಣಿಪಾಲ್ ಆಸ್ಪತ್ರೆ ಅವರ ಹತ್ರ ಬಂದು ನೀವು ಮಾಡಬೇಕು ನಮ್ಮಲ್ಲಿ ಪ್ರಾರಂಭ ಅಂತಾರೆ. ಆದರೆ ಮಾಡಲಿಲ್ಲ. ಇದು ನಮ್ಮ ಬೈಂದೂರು ಜನತೆಯ ಒಂದು ಪುಣ್ಯವೋ ಭಾಗ್ಯವೋ ಗೊತ್ತಿಲ್ಲ. ಅವ್ರು ಬಂದು ನಮ್ಮ ಬೈಂದೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕು. ಇವರು ಡಾಕ್ಟರ್ HS ಬಳ್ಳಾಲ್ ಹೇಳಿದರು, ಲಭ್ಯತೆಯ ಮೇರೆಗೆ ಅಂದರೆ ಪೇಷಂಟ್ಗಳ ಒಂದು ಲಭ್ಯತೆ, ಪೇಷಂಟ್ಗಳ ಒಂದು ಒತ್ತಡಗಳ ಮೇರೆಗೆ ನಾನು ಹೆಚ್ಚಿನ ಸವಲತ್ತುಗಳನ್ನು ಹೆಚ್ಚಿಸ್ತೇನೆ. ಹಾಗೂ ಗೈನೋ ಡಿಪಾರ್ಟ್ಮೆಂಟ್ ಅಂದರೆ ಹೆರಿಗೆಯ
ಒಂದು ವಿಭಾಗವನ್ನು ಕೂಡ ಪ್ರಾರಂಭಿಸ್ತೇನೆ. ಇಲ್ಲಿ ವಿಶೇಷವಾದಂಥ ಸ್ಕ್ಯಾನಿಂಗ್ ಸೆಂಟ್ರನ್ನು ಮಾಡ್ತೇವೆ, ಡಾಕ್ಟರ್ ಫೆಸಿಲಿಟಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಮೆಲ್ಲರ ಸಹಕಾರ, ಈ ಪ್ರಯೋಜನ ನೀವು ಪಡ್ಕೊಳ್ಬೇಕು. ನೀವು ಎಷ್ಟು ಪ್ರಯೋಜನವನ್ನು ಪಡ್ಕೊಳ್ತೀರಿ ಮಣಿಪಾಲದವರು ಅಷ್ಟು ಉತ್ತಮವಾದ ಸೇವೆಯನ್ನು ಕೊಡ್ತಾ ಹೋಗ್ತಾರೆ. ಈಗ ಏನು ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಾರ್ಕಳದಲ್ಲಿ ಕೊಡ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಿನ ಉತ್ತಮ ಸೇವೆ ಇಲ್ಲಿ ಸಿಗುವಂತಾಗಲಿ ನಿಮಗೆ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಇದರ ಸೇವೆಯನ್ನು ಪಡೆದುಕೊಳ್ಳಿ ಅಂತ ವಿನಂತಿಸಿಕೊಳ್ತೇನೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.